ನಾನಾ ಥರವಾದಂಥ ಕೆಲಸ ಮಾಡುವಂಥ ಜನರು ಇದ್ದಾರೆ. ಕೆಲವರು ಎಂಜಿನಿಯರ್ಸ್ ಇದ್ದಾರೆ, ಕೆಲವರು ಡಾಕ್ಟರ್ಸ್ ಇದ್ದಾರೆ, ಕೆಲವರು ಟೀಚರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಮ್ಯಾನೇಜರ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ಕಾರ್ಪೆಂಟರ್ಸ್ ಇದ್ದಾರೆ, ಪ್ಲಂಬರ್ಸ್ ಇದ್ದಾರೆ, ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ. ರೈಟ್? ಸೊ ಇವರೆಲ್ಲರ ಮಧ್ಯದಲ್ಲಿ ಇನ್ನೊಂದು ಥರವಾದಂಥ ಜನ ಇದ್ದಾರೆ. ಅವ್ರು ಯಾರಂತ ಹೇಳಿದ್ರೆ ದೇವರ ಸೇವಕರು. ಆಮೆನ್. ಅವ್ರಿಗೆ ಇಂಗ್ಲೀಷಲ್ಲಿ ಸರ್ವೆಂಟ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಸರ್ವೆಂಟ್ಸ್ ಆಫ್ ಗಾಡ್. ಇಲ್ಲಿ ಯಾರಾದರೂ ಸರ್ವೆಂಟ್ಸ್ ಆಫ್ ಗಾಡ್ ಇದ್ದೀರಾ? ಒಂದು ವೇಳೆ ಇದ್ರೆ ಕೈ ತೋರಿಸ್ರಿ. ದೇವರ ಸೇವಕರು ಯಾರಾದರೂ ಇಲ್ಲಿ ಇದ್ದೀರಾ? ಒಬ್ರು ಇಲ್ಲ. ಮತ್ತೆ ನಾವೆಲ್ಲರಂತ ಯಾರು ಹೇಳಿದ್ರು? ಅವ್ರ ಬಗ್ಗೆ ನೀವ್ಯಾಕೆ ಹೇಳಿದ್ರಿ? ಓಕೆ, ಇಲ್ಲಿ ಯಾರಾದರೂ ದೇವರ ಸೇವೆ ಮಾಡೋರು ಇದ್ದೀರಾ? ಕೈ ಎತ್ತಿ ತೋರಿಸಿ. ಓಕೆ, ಕೆಲವರು ಯಾರು ದೇವರ ಸೇವೆ ಮಾಡ್ತಾ ಇಲ್ಲ. ಆರ್ ಯು ಆಲ್ ಸರ್ವೆಂಟ್ಸ್ ಆಫ್ ಗಾಡ್? ಓಕೆ, ದೇವರ ಸೇವಕರು ಇದ್ದಾರೆ. ಓಕೆ, ಆದರೆ ಇವತ್ತು ದೇವರ ಸೇವಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದಕ್ಕಿಂತ ಇನ್ನೊಂದು ಕ್ಯಾಟಗರಿ ಜನ ಇದ್ದಾರೆ. ಅವರಿಗೆ ದೇವರ ಮನುಷ್ಯ ಅಂತ ಹೇಳ್ತಾರೆ, ಮ್ಯಾನ್ ಆಫ್ ಗಾಡ್ ಅಂತ. ಸರ್ವೆಂಟ್ಸ್ ಆಫ್ ಗಾಡ್ ಬೇರೆ, ಇಂಗ್ಲೀಷಲ್ಲಿ ಮ್ಯಾನ್ ಆಫ್ ಗಾಡ್. ಮ್ಯಾನ್ ಆಫ್ ಗಾಡ್ ಯಾರಿದ್ದೀರಿ ಇಲ್ಲಿ? ನಾನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ನನಗೆ ನಿಮ್ಗೆ ಸತ್ಯವಾಗಿ ಹೇಳ್ತೀನಿ, ಪ್ರತಿಯೊಂದು ಸಂದೇಶ ನನಗೆ ಅಲ್ಲಿಂದನೇ ಬರ್ತದೆ. ಎಲ್ಲ ಸಂದೇಶಗಳನ್ನ ನಾನು ಅವ್ರ ಕೇಳ್ತೀನಿ. ಅವ್ರು ನಮಗೆ ರೊಟ್ಟಿ ಕೊಡ್ತಾರೆ. ಮೊದಲು ನನಗೆ ಕೊಡ್ತಾರೆ, ಆಮೇಲೆ ನಿಮಗೆ ಕೊಡ್ತಾರೆ. ಎಸ್, ನನಗೇನಂದರೆ ಒಂದು ವ್ಯತ್ಯಾಸ ನಾನು ಕಂಡ್ಕೊಳ್ಬೇಕಾಗಿತ್ತು. ನನ್ನೊಳಗೆ ಅದು ಯೋಚನೆ ಇತ್ತು, ಗೊತ್ತಿಲ್ಲದ ರೀತಿಯಲ್ಲಿ. ದೇವರ ಸೇವಕರು ಇದ್ದಾರೆ, ದೇವ ಮನುಷ್ಯರು ಇದ್ದಾರೆ. ಇಂಗ್ಲೀಷಲ್ಲಿ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಅ ಮ್ಯಾನ್ ಆಫ್ ಗಾಡ್. ಓಕೆ, ಈ ಮ್ಯಾನ್ ಆಫ್ ಗಾಡ್ ಯಾರು? ಮ್ಯಾನ್ ಆಫ್ ಗಾಡ್ ಅಥವಾ ದೇವರ ಮನುಷ್ಯ ಯಾರು ಅಂತ ನಾವು ಸ್ವಲ್ಪ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಬೈಬಲ್ ಕಾಲೇಜಲ್ಲಿ ಓದಿ ಬರ್ತಾರೆ ನೋಡ್ರಿ, ಅವರೆಲ್ಲ ಸರ್ವೆಂಟ್ಸ್ ಆಫ್ ಗಾಡ ಅಥವಾ ಮ್ಯಾನ್ ಆಫ್ ಗಾಡ್? ಓಕೆ, ಬೈಬಲ್ ಕಾಲೇಜಿಗೆ ಹೋಗೋದು ತಪ್ಪೇನಲ್ಲ. ಯಾಕಂದರೆ ಅಲ್ಲಿ ಹೋಗೋದು ಒಳ್ಳೆಯದು. ಸತ್ಯವೇದದ ಚರಿತ್ರೆ, ಸತ್ಯವೇದ ಹೇಗೆ ಬಂತು, ಅದನ್ನೆಲ್ಲ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಆದರೆ ಈ ಬೈಬಲ್ ಕಾಲೇಜಲ್ಲಿ ಟ್ರೈನಿಂಗ್ ಆಗಿ ಬಂದವರೆಲ್ಲ ಮ್ಯಾನ್ ಆಫ್ ಗಾಡ, ದೇವ ಮನುಷ್ಯರ. ಓಕೆ, ಕೆಲವರೆಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರೆ ನೋಡ್ರಿ, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ನವೀನ್ ಕುಮಾರ್, ಅಪೋಸ್ಟಲ್ ನವೀನ್ ಕುಮಾರ್, ಪ್ರಾಫೆಟ್ ನವೀನ್ ಕುಮಾರ್. ಓಕೆ, ಮತ್ತೆ ಏನಾದಿದ್ರೆ ಹೇಳ್ರಿ, ಮತ್ತೆ ಅಂತ ಯಾವುದಿದ್ರೆ ರೆವರೆಂಡ್ ನವೀನ್ ಕುಮಾರ್. ಹೀಗೆ ನಾವು ಬೋರ್ಡ್ ಹಾಕ್ಕೊಂಡಿರ್ತೇವಲ್ಲ, ಅವರೆಲ್ಲ ದೇವ ಮನುಷ್ಯರ ಅಥವಾ ದೇವ ಸೇವಕರ? ದೇವ ಸೇವಕರು. ಆದರೆ ದೇವ ಮನುಷ್ಯರು ಒಂದು ದೊಡ್ಡ ಪ್ರಶ್ನೆ, ಹೌದೋ ಅಲ್ವೋ ಅಂತೇಳಿ, ಅಲ್ವಾ? ನನಗನ್ನಿಸ್ತದೆ ದೇವ ಮನುಷ್ಯರಿಗೂ ದೇವ ಸೇವಕರಿಗೂ ಒಂದು ವ್ಯತ್ಯಾಸ ಇದೆ. ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಅ ಮ್ಯಾನ್ ಆಫ್ ಗಾಡ್. ಇವತ್ತು ನಿಮಗೂ ನನಗೂ ಬಿಟ್ಟುಕೊಟ್ಟದ್ದು, ನಾವು ದೇವರ ಸೇವಕರಾಗಬೇಕು ಅಥವಾ ದೇವ ಮನುಷ್ಯರಾಗಬೇಕು. ಆಮೆನ್. ಓಕೆ, ನಾವೆಲ್ಲ ಹೇಳ್ತೀನೋ ಐ ವಾಂಟ್ ಟು ಬಿಕಮ್. ಓಕೆ, ಎನಿವೆ, ಆದಿಕಾಂಡ 39ನೇ ಅಧ್ಯಾಯಕ್ಕೆ ಹೋಗೋಣ. ಇವತ್ತು ದೇವ ಮನುಷ್ಯರ ಕುರಿತಾಗಿ ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋಣ. ನಾನು ನಂಬ್ತೇನೆ ಖಂಡಿತವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ನಮಗೆ ಅದರ ವಿಷಯದಲ್ಲಿ ಜ್ಞಾನ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ಳೋಣ. ಓಕೆ, ಆದಿಕಾಂಡ 39ನೇ ಅಧ್ಯಾಯದಿಂದ ಓದ್ತೇನೆ, ಮೊದಲನೇ ವಚನದಿಂದ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾಲ್ವಲಿನವರ ದಳವಾಯು ಆಗಿದ್ದ ಪೋಟಿಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ. ಯಾರಿದ್ರಂತೆ? ಯೋಸೇಫನ. ಇಟ್ಸ್ ಸೋ ಬ್ಯೂಟಿಫುಲ್. ನೋಡ್ರಿ, ಅವನನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ.
ಆದರೆ ದೇವರು ಅವನಿಗೆ ಮಾರಾಟ ಆಗದಂತೆ ತಪ್ಪಿಸ್ಲಿಲ್ಲ, ಆದರೆ ಅವನ ಸಂಗಡ ಇದ್ರಂತೆ. ಏಮೇನ್? ಇದೊಂದು ತಿಳ್ಕೊಳ್ಬೇಕಾದಂಥ ಸಂಗತಿ. ಒಂದೊಂದು ಸರಿ ನಮ್ಗೆ ಕಷ್ಟ ಬಂದಾಗ, ನಮ್ಗೆ ಹೋರಾಟ ಬಂದಾಗ ಏನು ಅನ್ಕೊಳ್ತೀವಿ ಅಂದರೆ ದೇವ್ರು ನಮ್ಮ ಸಂಗಡ ಇಲ್ಲ. ಯೋಸೇಫ, ಅವನಿಗೆ ಕಷ್ಟ ಇತ್ತಲ್ಲ, ಯಾರೂ ಇಲ್ಲ, ಅವನನ್ನು ಮಾರಾಟ ಬೇರೆ ಮಾಡ್ತಾ ಇದ್ದಾರೆ, ಆದರೆ ದೇವ್ರ ವಾಕ್ಯ ಹೇಳುತ್ತೆ ದೇವರು ಅವನ ಸಂಗಡ ಇದ್ರು. ಆಮೆನ್, ದಟ್ಸ್ ರೈಟ್. ಓಕೆ, ಇದ್ದದ್ರಿಂದ ದೇವ್ರು ಇದ್ದಿದ್ರಿಂದ ಏನಾಯ್ತಂತ ಅವನಿಗೆ ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದ. ಏನಾದಂತೆ? ಸೇವಕ ಆದ. ಎಲ್ರು ಹೇಳೋಣ, ಸೇವಕ ಆದಂತೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಸೇವಕ ಆದ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ, ಎರಡನೇದಾಗಿ ದೇವರು ಅವನ ಸಂಗಡ ಇದ್ದಾರೆ, ಅಷ್ಟು ಮಾತ್ರವಲ್ಲ ಅವನಿಗೆ ಏಳಿಗೆ ಮಾಡಿದ, ಅವನು ಮಾಡೋ ಕೆಲಸ ಎಲ್ಲ ಏನಾಗ್ತಾ ಇತ್ತಂತೆ? ಸಫಲ, ಯಶಸ್ವಿ. ಏನು ಕೆಲಸಕ್ಕೆ ಕೈ ಹಾಕ್ತಾನೋ ಅದಾಗ್ತಾ ಇತ್ತು. ಪೋಟಿಫರ್ನಿಗೆ ಏನು ಅನ್ಸಿರ್ಬೋದು? ಎಂಥ ಮನುಷ್ಯನ ಪಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ನಿಮ್ಮ ಬಾಸ್ಗಳು ಹೇಳ್ತಾರಲ್ಲ ನಿಮ್ಮ ವಿಷಯದಲ್ಲಿ, ಇವ್ರು ಬಂದ ಮೇಲೆ ಏನು ಆಶೀರ್ವಾದ ಆಯ್ತು ರೀ, ನಮ್ಮ ಫ್ಯಾಕ್ಟ್ರಿನೇ ಮೇಲೆ ಬಂದ್ಬಿಡ್ತು. ಕೆಲವ್ರು ಹೇಳ್ತಾರೆ ಇವ್ರು ಬಂದ ಮೇಲೆ ನಮ್ಮ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು. ಓಕೆ, ಇಲ್ಲ, ನೀವು ಒಳ್ಳೆಯವ್ರೆ. ನೀವು ಎಲ್ಲಿ ಕಾಲಿಡ್ತೀರೋ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಪ್ರಿಯರೇ, ನಾವು ದೇವ್ರ ಮಕ್ಕಳು. ನಾವು ಎಲ್ಲಿ ಹೋದರೂ ಸಹ ನಮ್ಮ ಮೂಲಕವಾಗಿ ಅದ್ಭುತಗಳಾಗ್ತಾ ಇರಬೇಕು. ನೀವೊಂದು ಶಾಲೆ ಕಾಲಿಟ್ರೆ ಆ ಶಾಲೆ ಉದ್ಧಾರ ಆಗಬೇಕು. ಒಂದು ಕಂಪನಿ ಕಾಲಿಟ್ರೆ ಕಂಪನಿ ಉದ್ಧಾರ ಆಗಬೇಕು. ಓಕೆ, ನೀವು ಯಾರ್ದಾರು ಮನೆ ವಿಸಿಟ್ ಮಾಡಿದರೆ ಆ ಮನೆ ಉದ್ಧಾರ ಆಗಬೇಕು. ಒಂದು ಚರ್ಚಿಗೆ ಹೋಗಿ ನಾವು ಒಂದು ಪ್ರಸಂಗ ಮಾಡಿ ಬಂದರೆ, ಒಂದೇ ಒಂದು ಪ್ರಸಂಗ ಚರ್ಚಿನ ಚರಿತ್ರೆನೇ ಬದಲಾವಣೆ ಮಾಡಬೇಕು. ಹಲ್ಲೆಲೂಯ. ಆ ಶಕ್ತಿ ನಮ್ಮೊಳಗಿದೆಯಾ? ಯಾಕಿದೆ ಅಂತ ಹೇಳಿದ್ರೆ ಅವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ಹಂಗಾಗ್ಲಿ ಅಂತ ಪ್ರೇಯರ್ ಮಾಡ್ತೀರಾ? ಓಕೆ, ಅಥವಾ ಇದ್ದದ್ದು ಹಾಳು ಮಾಡ್ತೀರಾ? ಇಲ್ಲ, ನಾವು ಇದ್ದದ್ದನ್ನು ಹಾಳು ಮಾಡೋದು ಬೇಡ. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಆಶೀರ್ವಾದ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಆ ದೇವರು ನಮ್ಮ ಸಂಗಡ ಇದ್ದಾರೆ. ಮುಂದೆ ನಾವು ನೋಡ್ತೇವೆ, ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿ ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡ್ರು. ಮೊದಲು ಬರೀ ಸೇವಕ ಇದ್ದ, ಇವಾಗ ಸ್ವಂತ ಸೇವಕ, ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಪರ್ಸನಲ್ ಸರ್ವೆಂಟ್. ಓಕೆ, ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಸಾಮಾನ್ಯವಾಗಿ ದಣಿ ಈ ಕೆಲಸ ಮಾಡಲ್ಲ. ನೋಡಿ, ದೇವರು ನಿಮ್ಮ ಸಂಗಡ ಇದ್ದರೆ ರಾಜ್ಯಗಳಲ್ಲಿ ಸಹ ಬದಲಾವಣೆ ಆಗ್ಬಿಡುತ್ತೆ. ರಾಜ್ಯಗಳಲ್ಲಿ ಸಹ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಸಂಗಡ ದೇವರಿದ್ದರಿಂದ ನೆಬೂಕದ್ನೆಚ್ಚರ್ ಹೇಳ್ತಾನೆ, ಇವರನ್ನು ಎಲ್ಲ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ಇಡ್ರಿ. ಮತ್ತೆ ಅವರಿಗೆ ದಾನಿಯೇಲನ ಸಂಗಡ ದೇವರಿದ್ದರಿಂದ ಆ ಅರಸ ಹೇಳ್ತಾನೆ ಏನಂತ ಹೇಳಿದ್ರೆ, ಅವನನ್ನ ಎಲ್ಲ ಅಧಿಕಾರಿಗಳಿಗಿಂತ ಉನ್ನತ ಅಧಿಕಾರಿಯನ್ನಾಗಿ ಮಾಡಿ ಎಲ್ಲದರ ಮೇಲ್ವಿಚಾರಣೆಗಾಗಿ ಅವನಿಗೆ ಅಧಿಕಾರ ಕೊಟ್ಟಂತೆ. ಹಲ್ಲೆಲೂಯಾ. ಪ್ರಿಯರೇ, ನೀನು ನಾನು ಎಲ್ಲೇ ಇದ್ರೂ ಸಹ ನಮ್ಮ ದಣಿಯನ್ನ ನಡಗಿಸುವ ಶಕ್ತಿ ದೇವರು ನಮಗೆ ಕೊಡ್ತಾರೆ. ನಮ್ಮ ಮೇಲೆ ಅವರು ಪ್ರೀತಿ ಮಾಡುವಂಥ ಶಕ್ತಿಯನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಓಕೆ, ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನನ್ನಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ನೋಡ್ರಿ, ಪೋಟಿಫರ್ನ ಮನೆಯಲ್ಲಿ ಆಶೀರ್ವಾದ ಇರಲಿಲ್ಲ. ಆಶೀರ್ವಾದ ಯಾವಾಗ ಬಂತು? ಪೋಟಿಫರ್ನ ಮೇಲೆ ಯೋಸೇಫ ಇರಲಿಲ್ಲ, ಪೋಟಿಫರ್ನ ಕೆಳಗೆ ಯೋಸೇಫ ಇದ್ದ. ಆ ಯೋಸೇಫನ ಸಂಗಡ ದೇವರಿದ್ದರಿಂದ ಪೋಟಿಫರ್ನನ್ನು ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ ದೇವರು ನಮ್ಮ ಸಂಗಡ ಇದ್ದಾರೆ. ಒಂದ್ಸಾರಿ ದಾವೀದ ಹೇಳ್ತಾನೆ, ನಾವು ಮಂಜೂಷ ಪೆಟ್ಟಿಗೆಯನ್ನ ನಾನು ಊರಿಗೆ ತಕೊಂಡು ಹೋಗ್ಬಿಡ್ತೀನಿ. ಯಾಕಂದ್ರೆ ಮಂಜೂಷ ಪೆಟ್ಟಿಗೆಯಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ದೇವ್ರ ಪ್ರಸನ್ನತೆ ಇದೆ, ಆಜ್ಞೆಗಳಿವೆ, ಆರೋನನ ಚಿಗುರಿದ ಕೋಲಿದೆ, ಮನ್ನ ಇದೆ. ಇದನ್ನು ತಕೊಂಡು ಹೋಗ್ಬಿಡ್ತೇನೆ ಅಂತ ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ತಕೊಂಡು ಹೋಗ್ತಾ ಇದ್ದ. ಬಂಡಿ ಏನಾಗ್ಬಿಡ್ತು? ವಾಲಿ ಬಿಡ್ತು. ಉಜ್ಜ ಅನ್ನೋನು ಬಂದು ಬಂಡಿನ ಹಿಡ್ದ, ಅಲ್ಲೇ ಸತ್ತು ಹೋಗ್ಬಿಟ್ಟ. ಓಕೆ, ಅದಕ್ಕೆ ದಾವೀದನಿಗೆ ಭಾಳ ಭಯ ಆಯ್ತು. ಎಲ್ರಿಗೂ ಗೊತ್ತಾಯ್ ಕತೆ? ಗೊತ್ತಿಲ್ಲ ಅಂದ್ರೆ ಮನೇಲಿ ಹೋಗಿ ಓದ್ಕೊಳ್ರಿ. ಓಕೆ, ರೈಟ್. ಸೊ ಉಜ್ಜ ಸತ್ತದ್ದು ನೋಡಿ ದಾವೀದನಿಗೆ ಭಾಳ ಭಯ ಆಗ್ಬಿಡ್ತು. ಬೇಡಪ್ಪ ಅಂತ ಹೇಳ್ಬಿಟ್ಟು ಒಬ್ಬನ ಮನೆಯಲ್ಲಿ ಒಯ್ದು ಇಟ್ಟರು. ಅದು ಓಬೇದೆದೋಬನ ಮನೆಯಲ್ಲಿ ಇಟ್ಟರು.
ಓಬೇದೆದೋಮನ ಮನೆಯಲ್ಲಿ ಇದ್ದದ್ರಿಂದ ದೇವರು ಓಬೇದೆದೋಮನ ಸಾಯಿಸಿಬಿಟ್ರು. ಇಲ್ಲ, 3 ತಿಂಗಳಲ್ಲಿ ಅವನನ್ನ ಅವರ ಮನೆಯವನ್ನೆಲ್ಲ ಆಶೀರ್ವಾದ ಮಾಡಿದ್ರಂತೆ. ವಾ, ಎಂತ ಭಾಗ್ಯ ನೋಡ್ರಿ. ನೀವು ಭಾಗ್ಯವಂತರು ಹೇಳ್ರಿ, ನಾನು ಭಾಗ್ಯವಂತನು. ದೇವರೇ ಗತಿ. ಓಕೆ, ನಾನು ಭಾಗ್ಯವಂತನು. ಯಾಕೆ? ನಾವು ಮಂಜುಷ ಪೆಟ್ಟಿಗೆಗಿಂತ ಹೆಚ್ಚಿನವರು. ನಮ್ಮನ್ನು ದೇವರು ಎಲ್ಲಿ ಇಡ್ತಾರೋ ಅಲ್ಲಿ ಇದ್ದದ್ದೆಲ್ಲ ಆಶೀರ್ವಾದ ಹೊಂದಬೇಕು. ನಿಮ್ಮ ಬಾಸ್ ನಿಮ್ಮ ವಿಷಯದಲ್ಲಿ ಹೇಳಬೇಕು. ಏನಂತ ಹೇಳಿದ್ರೆ, ನೀನು ಬಂದು ಕಾಲಿಟ್ಟಾಗಿನಿಂದ ಏನು ಕಾಲ್ಗುಣಮ್ಮ ನಿಂದು. ನೀವು ಕಾಲಿಟ್ಟಾಗಿನಿಂದ ಅದು ಏನಾಗಬೇಕು? ಉದ್ಧಾರ ಆಗಬೇಕು, ಮೇಲೆ ಬರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ನಮ್ಮನ್ನು ನೋಡಿ ಜನ ಭಯ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವರೊಳಗೆ ಯಾರಿದ್ದಾರೆ? ದೇವರಿದ್ದಾರೆ. ಹಲ್ಲೆಲೂಯಾ. ಓಕೆ, ಹಾಗಾಯ್ತಂತೆ. ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಪೋಟಿಫರ ಊಟ ಮಾಡೋದೊಂದು ವಿಷಯ ಒಂದು ಬಿಟ್ಟರೆ ಯಾವ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯೋಸೇಫ ಕೇವಲ ಸೇವಕನಾಗಿರಲಿಲ್ಲ, ಪೋಟಿಫರನ ಹೃದಯದ ಮನುಷ್ಯ ಆಗಿದ್ದ. ಪೋಟಿಫರ್ನ ಏನು ಹೇಳಿದೆ ಅಂದರೆ, ಯೋಸೇಫ್ ಇದ್ದಾನೆ, ನಾನು ನಿದ್ದೆ ಮಾಡ್ತೀನಿ. ಯೋಸೇಫ್ ಇದ್ದಾನೆ, ಕೆಲಸದ ಬಗ್ಗೆ ನಾನು ಚಿಂತೆ ಮಾಡಲ್ಲ. ಯೋಸೇಫ್ ಇದ್ದಾನೆ, ಎಲ್ಲ ಸರಿಯಾಗಿ ಆಗುತ್ತೆ. ಯೋಸೇಫ್ ಇದ್ದಾನೆ, ಎಲ್ಲ ಮೇಲೆ ಬರುತ್ತೆ. ಯೋಸೇಫ್ ಇದ್ದಾನೆ, ನನಗೆ ಆಶೀರ್ವಾದ ಆಗುತ್ತೆ. ಯಾರು ಹೇಳಿದ ಮಾತು? ಇದೇ ಒಂದು ದೇವರ ಮನುಷ್ಯನು, ದೇವರ ಸೇವಕನು, ಅವರ ಮಧ್ಯದಲ್ಲಿ ಇರುವಂಥ ಒಂದು ವ್ಯತ್ಯಾಸ. ಮೊದಲನೇದಾಗಿ, ದೇವರ ಮನುಷ್ಯ ಯಾರು? Who is a man of God? Or who is the man of God? ದೇವರ ಮನುಷ್ಯ ಯಾರು ಅಂತ ಹೇಳಿದ್ರೆ, ಅವನು ದೇವರ ಸಂಗಡ ನಡೆಯುವಂಥ ಮನುಷ್ಯ. The one who walks with God. ದೇವರೊಟ್ಟಿಗೆ ನಡೀತಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಹನೋಕನು ದೇವರೊಟ್ಟಿಗೆ ನಡ್ಕೊಂಡು ಹೋಗೇ ಬಿಟ್ಟ ಅಂತ, ಮೇಲೇನೆ ಹೋಗ್ಬಿಟ್ಟ. ದೇವರೊಟ್ಟಿಗೆ ನಡೆಯೋದಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ವಾಕಿಂಗ್ ವಿತ್ ಗಾಡ್? ನೀವು ಮಾಡ್ತಾ ಇದ್ದೀರಿ, ಭಯಂಕರ. ಓಕೆ, ದೇವರೊಟ್ಟಿಗೆ ನಡೆಯೋದು ಅಂತ ಹೇಳಿದ್ರೆ ದೇವರನ್ನ ಬಯಸೋದು, ದೇವರ ಸ್ವರ ಕೇಳಕ್ಕೆ ಬಯಸೋದು. ಹಸಿವಾದವ್ರು ಏನು ಮಾಡ್ತಾರೆ? ಹಸಿವಾದವರು ಕ್ಯಾರಮ್ ಬೋರ್ಡ್ ಆಟ ಆಡ್ಕೊಂಡು ಕೂತಿರ್ತಾರೆ. ಹಸಿವಾದವರು ಟೇಬಲ್ ಟೆನ್ನಿಸ್ ಆಡ್ಕೊಂಡು ಕೂತಿರ್ತಾರೆ. ಹಸಿವಾದವರು ಟಿವಿ ನೋಡ್ಕೊಂಡು ಹಸಿವಾದವ್ರು ಏನು ಮಾಡ್ತಾರೆ ಹೇಳ್ರಿ? ಹಸಿವಾದವರು ಮೊದಲು ಅಡುಗೆ ಮನೆಗೆ ಹೋಗ್ತಾರೆ. ಹಸಿವೆ ಆಗದೇ ಇದ್ದವರು ಅಡುಗೆ ಮನೆಗೆ ಹೋಗಲ್ಲ. ಹಸಿವೆ ಆಗದೇ ಇದ್ದವರು ಇಲ್ಲೊಂದು ರೆಸ್ಟೋರೆಂಟ್ ಇದೆಯಾ, ಅಲ್ಲೊಂದು ರೆಸ್ಟೋರೆಂಟ್ ಇದೆಯಾ ನೋಡಲ್ಲ. ಹಸಿವೆ ಆದವ್ರು ಏನು ಮಾಡ್ತಾರೆ? ಊಟ ಹುಡುಕ್ತಾರೆ. ದೇವರ ಬಗ್ಗೆ ಯಾವ ಮನುಷ್ಯನಲ್ಲಿ ಅತಿಯಾದ ಆಸೆ, ಹಸಿವು, ನೀರಡಿಕೆ ಇದೆಯೋ ಅವನು ದೇವರನ್ನು ಹುಡುಕ್ತಾನೆ. ಅವರ ಸ್ವರ ನಾನು ಕೇಳಲೇಬೇಕು, ಅವರ ಸ್ಪರ್ಶ ನನಗೆ ಆಗಲೇಬೇಕು ಅಂತ. ಉಳಿದವ್ರು ಹೇಗೆ? ಹೊಟ್ಟೆ ತುಂಬಿದವ್ರು ಹೆಂಗೆ ಹೇಳ್ತಾರೆ? ನಿಂಗೆ ಬೇಕಾ ಅಂತ, ಸ್ವಲ್ಪ ಕೊಡು. ಯಾಕೆ? ಇದ್ರೆ ಕೊಡು, ಇಲ್ಲದ್ರದ್ದು ಬೇಡ. ಅಯ್ಯಮ್ಮ ಕರೆಕ್ಟ್ ಹೇಳಿದ್ರು, ಅವ್ರು ಹಂಗೇನೆ ಕೇಳೋದು. ಓಕೆ, ಇದ್ರೆ ಕೊಡು, ಇಲ್ಲದ್ರೆ ಬೇಡ. ಹಸಿವೆ ಆಗದೆ ಇದ್ದವ್ರಿಗೆ, ಓಕೆ, ಹಸಿವೆ ಆದವನಿಗೆ ಕಹಿನೂ ಸಿಹಿನೇ. ಹಸಿವೆ ಆದವನಿಗೆ ಕಹಿನೂ ಸಿಹಿನೇ. ಅವನಿಗೆ ಏನಿರುತ್ತೆ ಇಲ್ಲ ಎಲ್ಲ ಏನು ಮಾಡಿಬಿಡ್ತಾನೆ? ತಿಂದ್ಬಿಡ್ತಾನೆ. ಪ್ರಿಯರೇ, ಇವತ್ತು ದೇವರನ್ನ ಹುಡುಕ್ಬೇಕು, ದೇವರು ನನಗೆ ಸಿಕ್ಕಬೇಕು, ಅವ್ರ ಸ್ವರ ನಾನು ಕೇಳಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವರು ದೇವರನ್ನು ಹುಡುಕ್ತಾರೆ. ದೇವರನ್ನು ಹುಡುಕ್ತಾರೆ. ಅದಕ್ಕೋಸ್ಕರ ಸಮಯ ಹಾಕ್ತಾರೆ, ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗ್ತಾರೆ, ಅದಕ್ಕೋಸ್ಕರ ವೈಯಕ್ತಿಕವಾಗಿ ದೇವರ ಎಲ್ಲ ಕೆಲಸ ಬಿಟ್ಟು ಅವರನ್ನು ಹುಡುಕ್ತಾರೆ. ಈಗ ನಿಮಗೆ ಲೋಕ ಬೇಕಾಗಿದೆ, ನಿಮಗೆ ಒಳ್ಳೆ ಕೆಲಸ ಬೇಕಾಗಿದೆ, ಏನು ಮಾಡ್ತೀರಾ? ಹುಡುಕ್ತೀರಿ ತಾನೆ.
ನೀವು ಇಂಟರ್ನೆಟ್ಟಲ್ಲಿ ಹುಡುಕ್ತೀರಾ, ಬಂದವ್ರಿಗೆ ಬಿಲ್ದವ್ರಿಗೆ, ಓಕೆ, ಎಲ್ರಿಗೂ ನಾವು ಕೇಳ್ತೇವೆ ಕೆಲಸ ಇದೆ ಅಂತ. ಕೆಲಸ ಇದೆಯಾ? ನಾವು ಏನು ಮಾಡ್ತಾ ಇದ್ದೇವೆ? ನಾವು ಹುಡುಕ್ತಾ ಇದ್ದೇವೆ. ಆದರೆ ದೇವರ ಸ್ವರ ಕೇಳುವುದಕ್ಕೆ ಹುಡುಕುವವರು, ದೇವರ ಸ್ವರ ಕೇಳುವುದನ್ನು ಹುಡುಕುವವರು ಬಹಳ ಕಡಿಮೆ ಜನ. ದೇವ ಮನುಷ್ಯರು ಮಾತ್ರ ಅದನ್ನು ಮಾಡ್ತಾರೆ. ನೀವೆಲ್ಲ ದೇವರ ಸೇವಕರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದೇವರ ಸೇವಕರೇ ನಾವೆಲ್ಲ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಿ ಚೇರ್ ಒರೆಸೋನು ದೇವರ ಸೇವೆ ಮಾಡ್ತಾನೆ, ಊಟಕ್ಕೆ ಅಡಿಗೆಗೆ ಸಿದ್ಧ ಮಾಡೋರು ಏನು ಮಾಡ್ತಾ ಇದ್ದಾರೆ, ಅದು ದೇವರ ಸೇವೆನೇ. ಓಕೆ, ರಾಗ ಹಾಡೋರು ಅದು ದೇವರ ಸೇವೆ, ವಾದ್ಯ ಬಾರಿಸೋರು ಅದು ಸೇವೆ. ದೇವರ ಸೇವಕರ ಬಗ್ಗೆ ನಾನು ಹೇಳ್ತಾ ಇಲ್ಲ, ದೇವರ ಮನುಷ್ಯನ ಬಗ್ಗೆ ನಾನು ಹೇಳ್ತೇನೆ. ದೇವರ ಮನುಷ್ಯ ಯೇಸು ಸ್ವಾಮಿ ಸಹ ದೇವರ ಮನುಷ್ಯ ಆಗಿದ್ರು. ಈ ಲೋಕದಲ್ಲಿ ಬಂದಾಗ ತುಂಬ ಕೆಲಸ ಮಾಡ್ತಾ ಇದ್ರು ಯೇಸು ಸ್ವಾಮಿ. ಈ ಲೋಕದಲ್ಲಿ ಬಂದಾಗ ಓಣಿಗಳಿಗೆ ಹೋಗ್ತಾ ಇದ್ರು, ಅಲ್ಲಿ ಹೋಗಿ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿದ್ರು. ಯಾರ್ದೋ ಮನೆಯಲ್ಲಿ ಕುತ್ಕೊಂಡು ಬೋಧನೆ ಮಾಡ್ತಾ ಇದ್ರು. ಓಕೆ, ಸಮುದ್ರದ ದಡದಲ್ಲಿ ಅವರಿದ್ರು. ಓಕೆ, ಬೇರೆ ಬೇರೆ ಸಭಾಮಂದಿರಗಳಲ್ಲಿದ್ದರು. ಬಂದಂಥ ರೋಗಿಗಳನ್ನೆಲ್ಲ ವಾಸಿ ಮಾಡ್ತಾ ಇದ್ರು. ಪಕ್ಕನೆ ಎಲ್ಲ ಜನರನ್ನು ಬಿಡೋರು, ಶಿಷ್ಯರನ್ನು ಬಿಡೋರು. ಎಲ್ಲಿ ಹೋಗೋರು? ಬೆಟ್ಟಕ್ಕೆ ಹೋಗೋರು. ಯಾಕಂದ್ರೆ ತಂದೆಯ ಸ್ವರ ನಾನು ಕೇಳಬೇಕು. ಎಷ್ಟು ಜನ ನಮಗೆ ಆಸೆ ಇದೆ, ನಮ್ಮೊಳಗಿರೋ ಆಸೆ ಬೇರೆ. ನಮ್ಮೊಳಗಿರೋ ಆಸೆ ಏನಂದ್ರೆ, ನನಗೆ ಬೇಗ ಒಂದು ಮನೆ ಆಗಲಿ, ನನಗೆ ಬೇಗ ಒಂದು ಮದುವೆ ಆಗಲಿ, ನನಗೆ ಬೇಗ ಮಕ್ಕಳಾಗಲಿ, ನನ್ನ ಮಕ್ಕಳು ಮೇಲೆ ಬರಲಿ, ಆಮೇಲೆ ಅವರು ಮದುವೆ ಆಗಲಿ, ನನಗೆ ಒಳ್ಳೆ ಹಣ ಇರಲಿ, ನಾನು ಮುಪ್ಪಿನ ಕಾಲದಲ್ಲಿ ಸುಖವಾಗಿ ನಾನು ಇರಬೇಕು. ಆಮೇಲೆ ಏನು ಮಾಡ್ತೀರಾ? ಮುಂದೆ ಹೇಳ್ರಿ, ಎಲ್ಲಿ ಹೋಗ್ತೀರಿ? ಕೆಲವ್ರು ಏನು ಹೇಳ್ತಾರೆ, ಸತ್ತವರೆಲ್ಲ ಎಲ್ಲಿ ಹೋದ್ರೆ ಯಾರಿಗೆ ಗೊತ್ತು, ನಾವು ಎಲ್ಲಿಗೆ ಹೋಗ್ತೇವೆ? ಪ್ರಿಯರೇ, ಯೋಚನೆ ಮಾಡಿ. ಇದು ಸತ್ಯ, ಇದರಲ್ಲಿ ಬರೆದಿರೋದೆಲ್ಲ ಸತ್ಯ. ಸತ್ತವರೆಲ್ಲ ಎಲ್ಲರೂ ಒಂದೇ ಕಡೆಗೆ ಹೋಗುವುದಿಲ್ಲ, ಎರಡು ಕಡೆಗೆ ಹೋಗ್ತಾರೆ. ಒಂದು ಸ್ವರ್ಗ, ಒಂದು ನರಕ. ಎಲ್ಲರೂ ಹೋದಲ್ಲಿ ಹೋಗ್ತಾರೆ ಅಂದರೆ ಎಲ್ಲಿ ಹೋಗ್ತೀರಾ? ನರಕಕ್ಕೇನೆ. ಎಲ್ಲರೂ ಅಲ್ಲೇ ಹೋಗ್ತಾರೆ. ಹೆಚ್ಚಾದವರು ಅಗಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ. ಅಗಲವಾದ ಮಾರ್ಗದಲ್ಲಿ ಹೋಗೋರೆಲ್ಲ ಎಲ್ಲಿ ಹೋದ್ರು? ನೀವು ಹೋಗ್ರಿ, ನಾಶನಕ್ಕೆ ಹೋಗ್ತಾರೆ. ಆದರೆ ಪ್ರಿಯರೇ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ, ನೀವು ದೇವರ ಮನುಷ್ಯ ಆಗಿದ್ರೆ ಅವರನ್ನು ಹುಡುಕ್ತೀರಿ. ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಆತುರದಿಂದ ಹುಡುಕೋರು ನನ್ನನ್ನು ಕಂಡುಕೊಳ್ಳೋರು. ಎಲ್ರಿಗೂ ಸಿಕ್ಕೋದಿಲ್ಲ. ನಾವು ಹುಡುಕೋದು ಏನಂತ ಹೇಳಿದ್ರೆ, ನಾನು ಚೆನ್ನಾಗಿರ್ಬೇಕು, ನನಗೆ ಒಳ್ಳೆ ಮನೆ ಆಗಬೇಕು, ನನಗೊಂದು ಕಾರ್ ಆಗಬೇಕು. ಅವ್ರು ಹೆಂಗೆ ಜೀವನ ಮಾಡ್ತಾರೆ ಹಾಗೆ ನಾನು ಜೀವನ ಮಾಡಬೇಕು, ಹೀಗೆ ಅನ್ನುವರು ವಿಶ್ವಾಸಿಗಳು ಇರ್ಬೋದು, ದೇವರ ಸೇವಕರು ಇರ್ಬೋದು. ಆದರೆ ದೇವರ ಮನುಷ್ಯ ಹಾಗೆ ಯೋಚನೆ ಮಾಡಲ್ಲ. ಯಾರು ಹೆಂಗಾದ್ರೂ ಜೀವನ ಮಾಡಲಿ, ಯಾರು ಹೇಗಾದರೂ ಇರಲಿ, ನಾನು ಮಾತ್ರ ನನಗೆ ಅವರೇ ಬೇಕು. ಹಲ್ಲೆಲೂಯಾ. ಅರಸುಗಳ ಪುಸ್ತಕ ಈಗ ನೆನಪಾಗ್ತಾ ಇದೆ. ಅರಸುಗಳ ಪುಸ್ತಕ, 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಎಲಿಯ ಎಲ್ಲಿಂದ ಹೊರಟ? ಎಲೀಷನನ್ನು ಬಿಟ್ಟು ಹೇಳಿದ ಗಿಲ್ಗಾಲಕ್ಕೆ ಹೊರಟೋದ. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು ಏನು ಹೇಳ್ತಾನೆ? ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇವನಿಗೆ ಏನು ಹತ್ತಿದಿರಿ? ಎಲಿಯ ಹೇಳ್ತಾನೆ, ಹೋಗಯ್ಯ, ಗಿಲ್ಗಾಲಲ್ಲಿ ಇರು, ನಾನು ಎಲ್ಲಿಗೆ ಹೋಗಬೇಕು? ಬೇತೇಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಹೇಳ್ತಾನೆ, ಅದು ಏನಾದರೂ ಆಗಲಿ, ಅದು ಯಾರ ಮೇಲೆ ಆಣೆ ಇಡ್ತಾನೆ? ಯೆಹೋವನ ಮೇಲೆ ಆಣೆ ಇಟ್ಟು ಹೇಳ್ತಾನೆ, ನೀನೇನು ಬೇಕಾದ್ ಮಾಡು, ನಾನು ಹಿಂದೆ ಬರೋದೆ. ಓಕೆ, ಮುಂದೆ ಏನಾಯ್ತು ನೋಡ್ರಿ. ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದ್ರು. ಈ ಪ್ರವಾದಿಗಳು ಹೇಳಿದ ಪ್ರವಾದನೆ ಸತ್ಯನಾ? ಹಲೋ, ಸತ್ಯನಾ? ಆದರೆ ಈ ಪ್ರವಾದಿಗಳಾಗಿದ್ರು, ದೇವರ ಮನುಷ್ಯ ಆಗಿರಲಿಲ್ಲ.
ದೇವರ ಮನುಷ್ಯರಾಗಿರಲಿಲ್ಲ. ಮೆನ್ ಆಫ್ ಗಾಡ್. ಪ್ರವಾದಿಗಳು ಹೇಳಿದ್ರು, ದೇವ್ರು ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನಿನ್ನ ಇವತ್ತೇನು ಮಾಡ್ತಾರೆ, ದೇವರು ತಗೊಂಡೋಗ್ಬಿಡ್ತಾರೆ. ಆಯ್ತು ಓಕೆ, ಮುಂದೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಅಂದ. ನಮ್ಮ ಭಾಷೆದಲ್ಲಿ ಶಟಾಪ್ ಅಂತ. ಓಕೆ, ಎಲಿಯನು ಎಲಿಷನ್ಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಯಾಕೆ? ಎಲಿಷನ್ ಏನು ಹತ್ಕೊಂಡಿತ್ತು? ಎಲಿಷನ ಕಣ್ಣೇ ಬೇರೆ ಕಡೆಗಿತ್ತು. ಎಲಿಷನ ಕಣ್ಣು ಕೇವಲ ಒಂದು ಪ್ರವಾದನೆ ವರದ ಮೇಲೆ ಇರಲಿಲ್ಲ. ಪ್ರವಾದನೆಗಳಿಗೂ ಎಲ್ಲ ಐಶ್ವರ್ಯಕ್ಕೂ ಮೂಲ ಆಗಿರುವಂಥ ಪರಿಶುದ್ಧಾತ್ಮ ಮೇಲೆ ಅವನ ಕಣ್ಣಿತ್ತು. ಮುಂದೆ ಏನಾಯ್ತು ನೋಡ್ರಿ, ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದನು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಅದು ಯಾಕೆ ಹಂಗೆ ಎಲಿಯ ಮಾಡ್ತಾ ಇದ್ದ ಗೊತ್ತಿಲ್ಲ. ದೇವರು ಅವನಿಗೆ ಹೇಳ್ತಾರೆ, ನೀನು ಇಲ್ಲೋಗು, ಮತ್ತು ಈಗ ಇಲ್ಲೋಗು, ಮತ್ತು ಅಲ್ಲಿ ಹೋಗು. ಓಕೆ, ಕಡೆಗೆ ಎಲ್ಲಿಗೆ ಹೋದ್ರು ಅವರು? ಯೋರ್ದನಿಗೆ ಹೋದರು. ಆಗ ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದ್ದರಿಂದ ಇಬ್ಬರು ಹೊರಟು ಯೋರ್ದನ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರು 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡ್ರು. ಆಮೇಲೆ ಆಗಿರುವ ಕತೆ ಗೊತ್ತಲ್ಲ ನಿಮಗೆ. ಎಲೀನನ್ನ ದೇವ್ರೇನು ಮಾಡಿದ್ರು? ತಕೊಂಡು ಹೋದ್ರು. ಎಲೀಷನ ಕಣ್ಣು ಎದುರ ಮೇಲೆ ಇತ್ತು ಅಂತ ಹೇಳಿದ್ರೆ, ಎಲಿಯನಲ್ಲಿ ಇದ್ದಂಥ ಆತ್ಮ, ಎಲಿಯ ಕೇಳ್ತಾನೆ, ನಿಂಗೆ ಏನು ಬೇಕು ಅಂತ ಹೇಳಿದ್ರೆ, ನಿನ್ನೊಳಗಿರೋ ಆತ್ಮದ 2ರಷ್ಟು. ವಾವ್! ಉಳಿದವರು ಪ್ರವಾದಿಗಳು ದೇವರ ಸೇವಕರ? ಪ್ರವಾದಿಗಳು ಹೌದಾ? ಪ್ರವಾದಿಗಳೇ. ಅವರಿಗೂ ಎಲೀಷನಿಗೆ ಏನಾದರೂ ವ್ಯತ್ಯಾಸ ಇದೆಯಾ? ಯಾಕೆ ಇದೆ ಅಂತ ಹೇಳಿದ್ರೆ, ಎಲೀಷನ ಕಣ್ಣುಗಳು ಪವಿತ್ರಾತ್ಮನ ಮೇಲೆ ನೆಲೆಗೊಂಡಿದೆ. ಕೇವಲ ಪ್ರವಾದನೆ ಮೇಲೆ ನೆಲೆಗೊಂಡಿರಲಿಲ್ಲ, ಆದರೆ ಪವಿತ್ರಾತ್ಮನಲ್ಲಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ದೇವರ ಮಗ ಆಗಿರ್ಬೋದು, ಇವತ್ತು ನಾನು ದೇವರ ಸೇವಕ ಆಗಿರ್ಬೋದು, ಆದರೆ ದೇವರ ಮನುಷ್ಯರಿಗೂ ದೇವರ ಸೇವಕರಿಗೂ ವ್ಯತ್ಯಾಸ ಇದೆ. ದೇವರ ಸೇವಕರು ಆಗಿದ್ದರೂ ಕೂಡ ನಮ್ಮ ಕಣ್ಣುಗಳು ಈ ಲೋಕನೂ ಬೇಕು, ನಮಗೆ ದೇವರು ಬೇಕು, ದೇವರ ಆಶೀರ್ವಾದಗಳು ಬೇಕು. ನನಗೆ ನೀವು ದೇವ್ರ ಸೇವೆ ಮಾಡ್ತಾ ಇದ್ದೀರಿ, ದೇವರು ನಿಮ್ಗೆ ಖಂಡಿತವಾಗಿ ಕಡೆಗಣಿಸುವುದಿಲ್ಲ, ನಾನು ನಂಬ್ತೇನೆ. ಆದರೆ ನೀವು ದೇವರ ಮನುಷ್ಯರ. Am I a man of God? ನಾನು ದೇವರ ಮನುಷ್ಯನ. ದೇವರ ಮನುಷ್ಯ ಆಗಲಿಕ್ಕೆ ನನಗೆ ಇಷ್ಟ ಇದೆಯಾ? ಹಾಗಾದರೆ ನಿಮ್ಮ ಕಣ್ಣುಗಳು ಯಾವುದರ ಮೇಲೆ ನೆಲೆಗೊಂಡಿವೆ? ನೀವು ಯಾವುದನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಿ? ದೇವರು ಕೇವಲ ಕೆಲವೇ ಜನರ ತನ್ನ ಮನುಷ್ಯರನ್ನಾಗಿ ಮಾಡ್ತಾರ? ದೇವರು ಎಲ್ಲರನ್ನೂ ತನ್ನ ಮನುಷ್ಯರನ್ನಾಗಿ ಮಾಡೋದಕ್ಕೆ ಇಷ್ಟ ಇದೆ. ಹಲ್ಲೆಲೂಯಾ. ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿರ್ರಿ, ನೀವು ಯಾರೇ ಇರ್ರಿ, ದೇವರು ನಿಮ್ಮನ್ನು ಹಾಗೆ ಮಾಡಬೇಕಂತ. ಹಾಗಾದರೆ ಸ್ವರ ಕೇಳಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಕೈಕೊಂಡು ನಾನು ನಡಿಬೇಕು ಅನ್ನುವಂಥ ಮನಸ್ಸಿದ್ದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗಿ ಬಾಗಿಲು ಹಾಕ್ಕೊಂಡು ದೇವರ ಹತ್ತಿರ ತಾಸುಗಟ್ಟಲೆ ದೇವರನ್ನು ಹುಡುಕ್ತಾರೆ, ದೇವರನ್ನು ಕೇಳ್ತಾರೆ. ಹಾಗೆ ಮಾಡಿ ನೋಡಿ. ನಿಜವಾಗಿಯೂ ಯಾರು ಆ ರೀತಿಯಾಗಿ ಮಾಡ್ತಾರೋ ಅವರಿಗೆ ಆಶಾಭಂಗ ಆಗುವುದೇ ಇಲ್ಲ, ಅವರಿಗೆ ಆಗುವುದೇ ಇಲ್ಲ. ಆದರೆ ಇವತ್ತು ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ತುಂಬ ಬ್ಯುಸಿ ಇದ್ದೇವೆ, ನಮಗೆ ಸಮಯ ಇಲ್ಲ, ನಮಗೆ ಕೆಲಸ ಅಂದರೆ ಕೆಲಸ. ಪ್ರಿಯರೇ, ಮನಸ್ಸು ಇದ್ದರೆ ಮಾರ್ಗ ಇದೆ, ಮನಸ್ಸಿದ್ರೆ ಮಾರ್ಗ ಇದೆ. ಲೆಟ್ ಅಸ್ ಬಿಕಮ್ ಮೆನ್ ಆಫ್ ಗಾಡ್, ನಾಟ್ ಜಸ್ಟ್ ದ ಸರ್ವೆಂಟ್ಸ್ ಆಫ್ ಗಾಡ್. ದೇವರ ಮನುಷ್ಯರು ನಾವು ಆಗೋಣ ಪ್ರಿಯರೇ, ದೇವರ ಮನುಷ್ಯರು ನಾವು ಆಗೋಣ. ಆಗ ನೋಡ್ರಿ ದೇವರು ಹೇಗೆ ಅದ್ಭುತ ಮಾಡ್ತಾರೆ. ಯೇಸು ಸ್ವಾಮಿ ಎಷ್ಟೇ ಗಡಿಬಿಡಿಯಲ್ಲಿದ್ದರೂ ಕೂಡ ಪ್ರಿಯರೇ, ಅವರ ಕಣ್ಣುಗಳು ತಂದೆ ಮೇಲೆ ಇದ್ರು. ಇವತ್ತು ನಮ್ಮ ಕಣ್ಣುಗಳು ಎದ್ರ ಮೇಲಿದೆ ಅಂದರೆ, ನಾನು ಕಂಫರ್ಟೇಬಲ್ ಆಗಿ ಜೀವನ ಮಾಡಬೇಕು, ನನಗೆ ಒಳ್ಳೆ ಮನೆ ಇರಬೇಕು, ನನಗೆ ಒಳ್ಳೆ ಕಾರ್ ಇರಬೇಕು, ನನಗೆ ಚಿನ್ನ ಇರಬೇಕು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಡ ಅಂತ ಹೇಳುವುದಿಲ್ಲ. ದೇವರ ಮನುಷ್ಯರಿಗೆ ಅದನ್ನು ಕೊಡುವುದಿಲ್ವಾ? ಕೊಟ್ಟೇ ಕೊಡ್ತಾರೆ. ಆದರೆ ನಿಮ್ಮ ಕಣ್ಣುಗಳು ಯಾವುದರ ಮೇಲೆ ಇದೆ ಅದರ ಮೇಲೆ ಎಲ್ಲವೂ ಆಧಾರಗೊಂಡಿದೆ. ನಿಮ್ಮ ಕಣ್ಣುಗಳು ಎದರ ಮೇಲಿದೆ? ಮೊದಲು ನನ್ನ ಕೆಲಸ, ಆಮೇಲೆ ದೇವರ ರಾಜ್ಯ.
ಮೊದಲು ನನ್ನ ಮನೆ, ಆಮೇಲೆ ದೇವರ ರಾಜ್ಯ. ಮೊದಲು ನನ್ನ ಮದುವೆ, ಆಮೇಲೆ ದೇವರ ರಾಜ್ಯ. ಮೊದಲು ನನ್ನ ಮಕ್ಕಳು, ಆಮೇಲೆ ದೇವರ ರಾಜ್ಯ. ಪ್ರಿಯರೇ, ಇದು ದೇವರ ವಾಕ್ಯಕ್ಕೆ ವಿರುದ್ಧ. ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಆಗ ಸಂಗಡ. ಪ್ರಿಯರೇ, ನಾನು ನಿನ್ನೆ ಹೇಳ್ತಾ ಇದ್ದೆ, ಏನಂತ ಹೇಳಿದ್ರೆ, ನಾನು ಮದುವೆ ಆಗಬೇಕಾದ್ರೆ ನನ್ನ ಮದುವೆ ಆಗಿದ್ದೆ 22,000 ರೂಪಾಯಿದಲ್ಲಿ. 22,000 ಯಾರ್ದಾದ್ರೂ ಮದುವೆ ಆಗುತ್ತಾ? 22,000 ನನ್ನ ಕಾಲದಲ್ಲಿ ನನ್ನ ಫ್ರೆಂಡ್ಸ್ಗಳು ಮದುವೆ ಮಾಡ್ಕೊಳ್ತಾ ಇದ್ರು. ಅವರು 2 ಲಕ್ಷ 5 ಲಕ್ಷ ಖರ್ಚು ಮಾಡ್ತಾ ಇದ್ರು. ಈಗ ಬರೀ 22 ಲಕ್ಷ 22,000. ನಾವು ನವಂಬರಲ್ಲಿ ಬ್ರದರ್ DGS ದಿನಕರ್ನವ್ರು ಬಂದಿದ್ರು. ಅವ್ರು ಬಂದಾಗ ನಾನು ನನ್ನ ಹೆಂಡತಿ, ಅಂದರೆ ನಾವಿನ್ನ ಮದುವೆ ಆಗಿರಲಿಲ್ಲ, ಅವಳು ಮೀಟಿಂಗಿಗೆ ಬಂದಿದ್ದು ಬಾಂಬೆಯಿಂದ. ನಾವು ಹೋಗಿ ಪ್ರೇಯರ್ ಮಾಡಿಸ್ಕೊಳಕ್ಕೆ ಹೋಗಿದ್ವಿ. ನಾನು ಅಂದ್ಕೊಂಡಿದ್ದೆ ಒಂದು ದೊಡ್ಡ ಪ್ರಾಫೆಸಿ ಕೊಡ್ತಾರೆ ಇವಾಗ. ಓಕೆ, ನಿಂತ್ಕೊಂಡು ಬಿಟ್ಟು ಅವ್ರು ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು, ಅವಳು ಹಣೆ ಮೇಲೆ ಕೈ ಇಟ್ಟರು. ನಾನು ದೊಡ್ಡ ಪ್ರಾಫೆಸಿ ಕೊಡ್ತಾರೆ ಇವಾಗ. ನನ್ನ ಹೃದಯದಲ್ಲಿ ಉತ್ಸಾಹ ಇತ್ತು. ಅವ್ರೇನು ಹೇಳಿದ್ರು ಗೊತ್ತಾ? ಇನ್ ದ ನೇಮ್ ಆಫ್ ಜೀಸಸ್ ಐ ಕಮ್ಯಾಂಡ್ ಫೈನಾನ್ಸ್ ಟು ಕಮ್ ಅಂದರು. ಆಮೇಲೆ ಇನ್ನೊಂದು ಸಣ್ಣ ಒಂದು ವಾಕ್ಯ ಹೇಳಿದರು, ಆಮೇಲೆ ಅಂದ್ಬಿಟ್ರು, ಅಷ್ಟೇ. ಆದರೆ ದೇವ್ರು ನಮಗೆ ಸ್ತೋತ್ರ, ಅಂಥ ಒಂದು ನಮಗೆ ಹಣನೇ ಇರಲಿಲ್ಲ, ಮದುವೆಗೋಸ್ಕರ ಹಣನೇ ಇರಲಿಲ್ಲ. ಯಾರೋ ಒಬ್ಬರು ನಮ್ಮ ರಿಲೇಷನ್ ನನಗೆ ನನ್ನ ಮದುವೆ ಇದೆ ಅಂತ ಅವ್ರು ತಿಳಿಸಿದ್ದಕ್ಕೆ 15,000 ರೂಪಾಯಿದು ಒಂದು DD ಕಳಿಸಿದ್ರು. ಅಲ್ಲ, ಅಂಥ ದೊಡ್ಡ ದೇವರು 1-2 ಲಕ್ಷನಾದರೂ ಕಳಿಸ್ಬಾರ್ದ? ನಿನಗೆ ಸಾಕು ಮಾಡ್ತೀಯ ಮಗನ ಮದುವೆ ಅಷ್ಟರಲ್ಲಿ. ಆವಾಗ 15,000ದಲ್ಲಿ ಮದುವೆ ಆಗಲ್ಲ. ಯು ನೀಡ್ ಅಟ್ಲೀಸ್ಟ್ ಒಂದು 2 ಲಕ್ಷ ರೂಪಾಯಿ ಆದರೂ ಬೇಕು. ಆಯಿತು, ಒಂದು ಹಾಲ್ ನಾವು ಬುಕ್ ಮಾಡಿದ್ವಿ. ಆ ಹಾಲಲ್ಲಿ ಟೆನ್ನಿಸ್ ಆಟ ಆಡ್ತಾಯಿದ್ರು. ಓಕೆ, ಆ ನಟ್ಟನ್ನು ಬಿಚ್ಚಿಬಿಟ್ಟು, ಅಲ್ಲಿ ಧಾರವಾಡದಲ್ಲಿ ಇನ್ನೂ ಅದಿದೆ, ಅದಕ್ಕೆ ಲೀಲಾವತಿ ದೇಸಾಯಿ ಹಾಲ್ ಅಂತ ಹೇಳ್ತಾರೆ. ನಂದೇ ಒಬ್ಬನ ಮದುವೆ ಆಗಿದ್ದಲ್ಲಿ, ಬೇರೆ ಯಾವ ಮದುವೆನೂ ಆಗಿಲ್ಲ. ಮೊದಲು ಆಗಿಲ್ಲ, ಆಮೇಲೂ ಆಗಿಲ್ಲ. ಓಕೆ, ನಾನು ಅಲ್ಲಿ ಹೋಗಿ ನೋಡಿದಾಗ ಎಷ್ಟೋ ಜನ ದೇವರ ಸೇವಕರು. ಒಂದು ಹೂ ಡೆಕೋರೇಷನ್ ಇಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಡ್ರಮ್ ಸೆಟ್ ಇದೆ ಅಷ್ಟೇ. ಒಂದು ಬಲೂನ್ ಇಲ್ಲ, ಒಂದು ಲೈಟಿಂಗ್ ಇಲ್ಲ, ಯಾವ ಸೀರಿಯಲ್ ಲೈಟ್ಸ್ಗಳು, ನಥಿಂಗ್ ವಾಸ್ ದೇರ್. ಕರೆಕ್ಟಾ? ನನ್ನ ಹೆಂಡತಿ ಚಪ್ಪಲಿ ಹಾಕೊಂಡು ಬಂದಿದ್ಲು, ಹೇಳ್ಬಿಡ್ತೀನಿ, ಅವಳ ಚಪ್ಪಲಿ ಬೆಲೆ 10 ರೂಪಾಯಿ. ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಇಷ್ಟೆಲ್ಲ ಹಾಕೊಂಡು ನಾವು ಹೋಗಿ ಕೂತಿದ್ದೀನಿ. ನಾನು ಹೋಗಿ ಫಸ್ಟ್ ಹುಡುಗ ಕೂತ್ಕೊಳ್ಬೇಕಲ್ಲ ಮೊದಲು. ನಾನು ಹೋಗಿ ಕೂತ್ಕೊಂಡಿದ್ದೀನಿ. ಯಾರು ಬಂದರು ಅಂತ ಹಿಂಗೆ ನೋಡಿದ್ರೆ ಯೇಸು ಸ್ವಾಮಿ ನಿಂತು.